ಕ್ವಿಟ್ ಮಾಡ್ತೀನಿ ಅಂದ್ರ ನೀವು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ಬೋದು, ಸ್ಪರ್ಧೆ ಆಗಿದ್ದಂತಹ ಹೇಮಲತಾ ಅವರು ಈ ಒಂದು ಅಗ್ನಿ ಪರೀಕ್ಷೆಯ ಗೇಮನ್ನು ಕ್ವಿಟ್ ಮಾಡುತ್ತಾರಾ ಎಂದು. ಪ್ರತಿದಿನವೂ ಕಾನ್ಸೆಪ್ಟ್ ಹಾಗೂ ಗೇಮ್ಸ್ಗಳು ತುಂಬಾನೇ ಟಫ್ ಆಗುತ್ತಾ ಹೋಗುತ್ತಿದೆ ಅಗ್ನಿ ಪರೀಕ್ಷೆಯಲ್ಲಿ. ಹೇಮಲತಾ ಅವರಿಗೆ ಇದ್ದಂತಹ ಟಾಸ್ಕ್ ಏನೆಂದು ನೋಡೋದಾದ್ರೆ, 4 ಜನರಲ್ಲಿ ಯಾರು ವೀಕ್ ಎಂದು ಆಯ್ಕೆ ಮಾಡಬೇಕಾಗಿರುತ್ತದೆ. ಹಾಗೇನೆ ಅದಕ್ಕೆ ಸೂಕ್ತವಾದ ಕಾರಣವನ್ನು ಕೂಡ ಕೊಡಬೇಕಾಗಿರುತ್ತದೆ. ಹೇಮಲತಾ ಅವರ ಮಾತಿಗೆ ಉಳಿದ ಸ್ಪರ್ಧಿಯಾದಂತಹ ಚರಣ್ ಹಾಗೂ ಕಿರಣ್ ಅವರು ವಿರುದ್ಧವಾಗಿ ನಿಂತು ನಮ್ಮಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಉಳಿಬೇಕು, ಹಾಗೆಯೇ ಇವರಂತ ವೀಕ್ ಕಂಟೆಸ್ಟೆಂಟ್ಗಳು ಹೊರಗೆ ಹೋಗಬೇಕೆಂದು ಹೇಳುತ್ತಾರೆ. ನಂತರದಲ್ಲಿ ಅನನ್ಯ ಹೇಳುತ್ತಾರೆ, ಹೇಮಲತಾ ಅಂತ ವೀಕ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಹೇಗೆ ಹೋಗುತ್ತಾರೆಂದು. ಅನನ್ಯ ಅವರ ಮಾತಿಗೆ ಬೇಸರಗೊಂಡಂತಹ ಹೇಮಲತಾ ಅವರು ಅಗ್ನಿ ಪರೀಕ್ಷೆಯಿಂದ ನಾನು ಮನೆಗೆ ಹೋಗುತ್ತೇನೆ ಎನ್ನುವ ಒಂದು ಮಾತನ್ನು ಹೇಳುತ್ತಾರೆ. ನಾನು ಕೂಡ ಆಡಬೇಕೆಂದೇ ಈ ಒಂದು ಸ್ಪರ್ಧೆಗೆ ಆಸೆ ಪಟ್ಟು ಬಂದೆ, ಆದರೆ ಇದು ಇಷ್ಟೊಂದು ಕಷ್ಟವಿರುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಭಾವುಕರಾಗಿ ಹೇಮಲತಾ ಅವರು ಹೇಳುತ್ತಾರೆ. ಅಷ್ಟಕ್ಕೂ ಇವರು ಅಗ್ನಿ ಪರೀಕ್ಷೆಯಿಂದ ಹೊರ ನಡೆದಾರ ಎಂದು ಫುಲ್ ಸಂಚಿಕೆಯಲ್ಲಿ ನಾವೆಲ್ಲರೂ ನೋಡಬೇಕಾಗುತ್ತದೆ. ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮಾಡಿ.